Hello everyone, welcome back to my channel Smita's Life Journey. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಇವತ್ ನೋಡಿ ನಮ್ಮನೇಲಿ ಸರ್ವೆಂಟೇ ಬಂದಿರ್ಲಿಲ್ಲ. ಆಕ್ಚುಲಿ ಇವತ್ತು ಭೀಮ್ ಅಮಾವಾಸ್ಯೆ. ಇವತ್ತಿನ ದಿವಸ ಎಷ್ಟು ಕೆಲಸ ಇರುತ್ತೆ ಮನೇಲಿ ಅಂತ ಎಲ್ರಿಗೂ ಗೊತ್ತಿರೋದೆ. ಅದಕ್ಕೆ ಇವತ್ ನಾನು ಬೇಗ ಎದ್ದಿ ಮನೆ ಕೆಲಸ ಎಲ್ಲ ಒಂದೊಂದೇ ಮುಗಿಸ್ತಾ ಇದ್ದೀನಿ. ಪ್ರತಿ ತಿಂಗಳು ಬರೋ ಅಮಾವಾಸ್ಯೆಲಿ ನಾನಂತೂ ಮನೆ ಒರೆಸೋ ನೀರಿಗೆ ಒಂದಿಡಿ ಕಲ್ಲುಪ್ಪು ಸ್ವಲ್ಪ ಅರ್ಶನ ಹಾಕಿ ಮನೆ ಒರೆಸ್ತೀನಿ. ಯಾಕೆ ಅಂದ್ರೆ ಈ ರೀತಿ ಮಾಡೋದ್ರಿಂದ ಯಾವ್ದೇ ತರ ನೆಗೆಟಿವಿಟಿ ಮನೆ ಒಳಗೆ ಸುಳಿಯಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಮನೆಗ್ ಬಂದವರೆಲ್ಲ ಹೇಳ್ತಿರ್ತಾರೆ ನಿಮ್ ಮನೆ ಫ್ಲೋರಿಂಗ್ ಎಷ್ಟ್ ಚೆನ್ನಾಗಿದೆ ಅಂತ. ಆದ್ರೆ ಇದನ್ ಕ್ಲೀನ್ ಮಾಡೋರ್ಗೆ ಗೊತ್ತು ಎಷ್ಟ್ ಚಂದ ಅಂತ. ವೈಟ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಧೂಳಿದ್ರೂ ಕಾಣಿಸ್ಬಿಡತ್ತೆ. ಎಷ್ಟ್ ಕಷ್ಟ ಆದ್ರೂ ಪರವಾಗಿಲ್ಲ, ಮನೆ ನೀಟಾಗಿ ಇಟ್ಕೋಬೇಕಲ್ವಾ. ಮನೆ ಚೆನ್ನಾಗಿದ್ರೆ ಮನ್ಸ್ ಕೂಡ ಚೆನ್ನಾಗಿರುತ್ತೆ, ಮನ್ಸ್ ಚೆನ್ನಾಗಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನಿಜ ಅಲ್ವಾ ನಾನು ಹೇಳಿದ ಮಾತು? ಅಂತೂ ಇಂತೂ ಈ ಕೆಲಸ ಎಲ್ಲ ಮುಗೀತು. ನಾನು ಪರ್ವಿ ಕೂಡ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದ್ವಿ. ಮನೇಲಿ ಪೂಜೆ ಇದ್ದಿದ್ರಿಂದ ನಾನ್ ಪರ್ವಿಗೆ ಇವತ್ತು ರೆಡಿ ಮಾಡಿದಷ್ಟೇ. ಅವಳಿಗೆ ಟಿಫನ್ ಮಾಡಿಸಿ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ಟಿದ್ದು ಎಲ್ಲ ಕೂಡ ಆನಂದ. ಆನಂದ್ ಆ ಕಡೆ ಪರ್ವಿನ್ ಸ್ಕೂಲ್ ಬಿಡಕ್ ಹೋಗಿದ ತಕ್ಷಣ ನಾನ್ ಈ ಕಡೆ ಪೂಜೆಗೆಲ್ಲ ತಯಾರಿ ಮಾಡ್ಕೋತಾ ಇದ್ದೆ. ಪ್ರತಿ ವರ್ಷ ಭೀಮ್ ಅಮಾವಾಸ್ಯೆಗೆ ಆನಂದ್ ನಂಗೆ ಏನಾದ್ರೂ ಗಿಫ್ಟ್ ಕೊಟ್ಟೆ ಕೊಡ್ತಾರೆ. ಈ ವರ್ಷ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ನಾನು ಅವ್ರಿಗೆ ಗೊತ್ತಿಲ್ಲದೆ ಒಂದ್ ಜೊತೆ ಡ್ರೆಸ್ ತಂದಿದ್ದೆ. ಅದನ್ನ ಸರ್ಪ್ರೈಸ್ ಆಗಿ ಅವ್ರಿಗೆ ಕೊಟ್ಟೆ. ನನ್ನ ಈ ಚಿಕ್ಕ ಸರ್ಪ್ರೈಸ್ ಇಂದ ಅವ್ರಿಗಂತೂ ತುಂಬಾನೇ ಖುಷಿ ಆಯ್ತು. ಆನಂದ್ ರೆಡಿ ಆಗಿ ಬಂದ ತಕ್ಷಣ ನಾನ್ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ಮನೇಲಿ ಪ್ರತಿ ಗುರುವಾರ ರಾಯರ್ ಪೂಜೆ ತುಂಬಾನೇ ವಿಶೇಷ ಅಂತ. ಇವತ್ ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಫಸ್ಟ್ ದೇವ್ರ ಪೂಜೆ ಮುಗಿಸೋಣ ಅಂತ ಬೇಗ ಪೂಜೆನ ಶುರು ಮಾಡ್ಕೊಂಡೆ. ಇವತ್ತಿನ ಪೂಜೆ ರಾಯರಿಗೆ ತುಂಬಾನೇ ಇಷ್ಟ ಆಯ್ತು ಅನ್ಸುತ್ತೆ. ತುಂಬಾ ಬೇಗನೆ ಹೂ ಪ್ರಸಾದ ಕಾಣಿಸಿದ್ರು. ನನಗಂತೂ ಇದ್ರಿಂದ ತುಂಬಾನೇ ಖುಷಿ ಆಯ್ತು.
ಮನೇಲಿ ಪೂಜೆ ಮುಗಿಸ್ಕೊಂಡ ತಕ್ಷಣ ಇವತ್ ಭೀಮ್ ನಮಾಸೆ ಅಲ್ವಾ, ಅದಕ್ಕೆ ನಮ್ ಪತಿರಾಯರಿಗೆ ಪಾತ್ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನಮ್ ಮದ್ವೆ ಆಗಿ 14 ವರ್ಷ ಆಯ್ತು. ಅವತ್ತಿಂದನೂ ನಾನ್ ಈ ವ್ರತನ ಆಚರಿಸ್ಕೊಂತ ಬಂದಿದ್ದೀನಿ. ಈ ಪೂಜೆ ಮಾಡೋ ವಿಧಾನ ಹೇಳ್ಕೊಟ್ಟಿದ್ ಬಂದಿ ನನ್ ತಾಯಿ. ಅವರು ಕೂಡ ಈ ವ್ರತನ ಪ್ರತಿ ವರ್ಷನೂ ತಪ್ಪದೆ ಆಚರಿಸ್ತಾರೆ. ಈ ಭೀಮನ ಅಮಾವಾಸ್ಯೆನ ಯಾಕಪ್ಪ ಆಚರಿಸ್ತಾರೆ ಅಂತ ಅಂದ್ರೆ, ಮದ್ವೆ ಆಗ್ದಿರೋ ಹೆಣ್ಮಕ್ಳು ಈ ಪೂಜೆನ ಆಚರಿಸಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಅರ್ಥ. ಆ ಪೂಜೆ ಮಾಡೋ ವಿಧಾನ ಹೇಗಪ್ಪ ಅಂದ್ರೆ, ಬೆಳಗ್ಗೆ ಸ್ನಾನ ಮಾಡಿ ಮಡಿ ಉಟ್ಕೊಂಡು ದೇವ್ರ ಮನೇಲಿ ಮುಖ್ಯವಾಗಿ 2 ಜೋಡಿ ದೀಪ ಹಚ್ಬೇಕು. ಆ ದೀಪಕ್ಕೆ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿರ್ಬೇಕು. ಇಷ್ಟಾದ್ಮೇಲೆ ಶಿವ ಪಾರ್ವತಿನ ಮನಸ್ಸಿನಲ್ಲಿ ನೆನ್ಸ್ಕೊಂಡು ಈ ಪೂಜೆ ಮಾಡೋದ್ರಿಂದ ಎಲ್ರೂ ಇಷ್ಟಪಡೋ ಹಾಗೆ ರೂಪವಂತ, ಗುಣವಂತ, ವಿದ್ಯಾವಂತ ಗಂಡ ಸಿಗ್ತಾರೆ ಅಂತ ಹೇಳ್ತಾರೆ. ಇನ್ ಮದ್ವೆ ಆಗಿರೋ ಹೆಣ್ಮಕ್ಳು ಗಂಡನ ಆರೋಗ್ಯ ಆಯುಸ್ಸು ಹೆಚ್ಚಾಗ್ಲಿ ಅಂತ ಈ ಪೂಜೆನ ಮಾಡ್ತಾರೆ.
ನಾನು ಆಗ್ಲೇ ಹೇಳ್ದಾಗೆ ಪ್ರತಿ ವರ್ಷ ಆನಂದ್ ನನ್ಗೆ ಏನಾದ್ರೂ ಗಿಫ್ಟ್ ಕೊಡ್ತಾರೆ, ಇಲ್ಲ ಅಂದ್ರೆ ಒಂದಿಷ್ಟು ಅಮೌಂಟ್ ಅಂತ ಕೊಟ್ಬಿಟ್ಟು ನಿನ್ಗೆ ಏನ್ ಬೇಕೋ ತಗೊಳಮ್ಮ ಅಂತ ಹೇಳ್ತಾರೆ. ಆದ್ರೆ ಈ ವರ್ಷ ನಂಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಒಂದ್ ಒಳ್ಳೆ ರೇಷ್ಮೆ ಸೀರೆನ ವರಮಲಕ್ಷ್ಮಿ ಹಬ್ಬಕ್ಕೆ ಅಂತ ಕೊಡ್ಸಿದ್ರು. ಹಾಗೆ ಪ್ರೀತಿಯಿಂದ ದುಡ್ಡು ಕೂಡ ಕೊಟ್ಟಿದ್ರು. ಅದು ಎಷ್ಟು ಅಮೌಂಟ್ ಅಂತ ನಾನ್ ನಿಮ್ಗೆ ಹೇಳಲ್ಲ, ಯಾಕಂದ್ರೆ ಪ್ರೀತಿಯಿಂದ ಕೊಟ್ಟಿದ್ದು ಕೋಟಿ ರೂಪಾಯಿ ಸಮ ಅಂತ ಹೇಳ್ತಾರೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರದಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಅಲ್ಲಿ ರಾಯರ್ ದರ್ಶನ ತುಂಬಾ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು. ಈ ವಿಶೇಷ ದಿನದ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನ್ ನಿಮ್ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.